ದಕ್ಷಿಣ ಕನ್ನಡ ಜಿಲ್ಲೆ ಸೇರಿದಂತೆ ಮಂಗಳೂರು ನಗರದ ಕಳೆದ 3 ದಿನಗಳಿಂದ ನಿರಂತರವಾಗಿ ಮಳೆಯಿಂದ ಭಾರಿ ಪ್ರಮಾಣದಲ್ಲಿ ಆಸ್ತಿ ಪಾಸ್ತಿ ನಷ್ಟ ಉಂಟಾಗಿದ್ದು ಮಂಗಳೂರಿನ ಪಂಜಿಮೊಗರುವಿನಲ್ಲಿ ಬಡ ಕುಟುಂಬಕ್ಕೆ ಗುಡ್ಡ ಕುಸಿತದ ಭೀತಿ ಕಾಡ್ತಿದೆ. ಈ ನಿಟ್ಟಿನಲ್ಲಿ ರಾತ್ರಿ ಹೊತ್ತು ಜಾಗರಣೆ ಮಾಡುವಂತಹ ದುಸ್ಥಿತಿ ಕೂಡ ಬಡ ಕುಟುಂಬಕ್ಕೆ ಬಂದೊದಗಿದೆ. ಈ ಬಗ್ಗೆ ಒಂದು ವರದಿ ಇದೆ ನೋಡಿ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಳೆದ 3 ದಿನಗಳಿಂದ ಭಾರಿ ಮಳೆಯಾಗುತ್ತಿದೆ. ಜಿಲ್ಲೆಯಲ್ಲಿ ಈಗಾಗಲೇ ಹಲವರು ಜೀವವನ್ನು ಕಳೆದುಕೊಂಡಿದ್ದಾರೆ. 20ಕ್ಕೂ ಅಧಿಕ ಮನೆಗಳಿಗೆ ಭಾರಿ ಪ್ರಮಾಣದ ಹಾನಿಯಾಗಿದೆ. ಇನ್ನೂ ಅನೇಕ ಮನೆಗಳು ಕುಸಿಯುವ ಭೀತಿಯಲ್ಲಿದೆ. ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯ ಪಂಜಿಮೊಗರು ವಿದ್ಯಾನಗರದಲ್ಲಿ ಬಡ ಕುಟುಂಬವೊಂದು ಮಳೆಯಿಂದ ಗುಡ್ಡ ಕುಸಿತದ ಭೀತಿಯಲ್ಲಿ ದಿನ ದೂಡುತ್ತಿದೆ. ಕಳೆದ 18 ವರ್ಷಗಳಿಂದ ಇಲ್ಲಿಯೇ ಜೀವನ ಸಾಗಿಸಿಕೊಳ್ಳುತ್ತಾ ಇದ್ದಾರೆ. ಮನೆಯಲ್ಲಿ 6 ಮಂದಿ ನೆಲೆಸಿದ್ದು ಗಾಳಿ ಮಳೆಗೆ 4 ದಿನಗಳಲ್ಲಿ ರಾತ್ರಿ ಹೊತ್ತು ಜಾಗರಣೆ ಮಾಡ್ತಾ ಜೀವನ ಸಾಗಿಸಿಕೊಳ್ಳುತ್ತಿದ್ದಾರೆ ಅಂತಾರೆ ಗೌರಿ ಅವರು. ಗೌರಿ ಎಂಬ ಬಡ ಮಹಿಳೆಯ ಕುಟುಂಬ ಇಲ್ಲಿನ ಕುಸಿಯುತ್ತಿರುವ ಗುಡ್ಡದ ಪಕ್ಕದಲ್ಲಿ ವಾಸಿಸುತ್ತಿದ್ದು ಈಗಾಗಲೇ ಮಣ್ಣು ಕುಸಿಯಲಾರಂಭಿಸಿದ್ದು ಕುಟುಂಬ ಪ್ರಾಣಭಯದ ಭೀತಿಯಲ್ಲಿ ದಿನ ದೂಡುತ್ತಿದೆ. ಪ್ಲಾಸ್ಟಿಕ್ ಹೊದಿಕೆ ಮೂಲಕ ರಕ್ಷಣೆ ಮಾಡಲಾಗಿದೆ. ಗೌರಿ ಅವರ ಪಕ್ಕದ 2-3 ಮನೆಗಳಿಗೂ ಗುಡ್ಡ ಕುಸಿತದ ಆತಂಕವು ಕಾಡುತ್ತಿದೆ. ಪಂಜಿಮೊಗರು ವಿದ್ಯಾನಗರ 12ನೇ ಮಂಗಳೂರು ಮಹಾನಗರ ಪಾಲಿಕೆ ವಾರ್ಡಲ್ಲಿ ಈ ಕುಲಗುಡ್ಡ ಅನ್ನೋ ಪ್ರದೇಶದಲ್ಲಿ ಪ್ರತಿ ವರ್ಷ ಈ ಮಳೆಗೆ ಎಲ್ಲ ಭೂಕುಸಿತ ಆಗ್ತಾ ಇದೆ, ಮಣ್ಣು ಕುಸಿತ. ಇಲ್ಲಿ ಒಂದು 2-3 ಮನೆಗಳು ತುಂಬ ಅಪಾಯದಲ್ಲಿದೆ. ಇಲ್ಲಿ ಬಹುಮುಖ್ಯವಾಗಿ ಈ ಮನೆಯ ಪಕ್ಕದವರೆಗೆ ಅಂದರೆ ಫೌಂಡೇಶನ್ನ ಬದಿವರೆಗೂ ಇಲ್ಲಿ ಕುಸಿತ ಆಗಿತ್ತು. ಅಂದರೆ ಕಳೆದ ಒಂದು 10 ವರ್ಷದಿಂದ ಹೆಚ್ಚಿಗಿಂತ ಇಲ್ಲಿ ಕುಸಿತ ಆಗ್ತಾನೇ ಇದೆ. ಪ್ರತಿ ಮಳೆಗಾಲದಲ್ಲಿ ಇದೇ ಸಮಸ್ಯೆ. ಇವರು ಶಾಸಕರು ಇವರೆಲ್ಲ ಬಂದವರು ಅಂದರೆ ಅವರ ಕಡೆಯಿಂದ ಆಶ್ವಾಸನೆಗಳನ್ನು ಕೊಟ್ಟಿದ್ದಾರಂತೆ, ದುಡ್ಡು ಪಾಸಾಗಿದೆ, ಮಾಡ್ತೇವೆ ಹಾಗೆ ಹೇಗೆ ಅಂತೇಳಿ. ಆದರೆ ಒಂದು ದೊಡ್ಡ ಯೋಜನೆ ಆಗಿರೋದ್ರಿಂದ ಇವರಿಗೆ ಒಟ್ಟಾರೆಯಾಗಿ ಇಂಥ ಒಂದು ಗುಡ್ಡಗಳು ಬೀರುವ ಪರಿಸ್ಥಿತಿಯಲ್ಲಿ ಆತಂಕದಲ್ಲಿ ಬದುಕು ಸಾಗಿಸುವಂಥ ಪರಿಸ್ಥಿತಿ ಇದೆ. ಈ ಮಳೆಗಾಲದಲ್ಲಿ ಈಗಾಗಲೇ 1-2-3 ಕಡೆ ಗುಡ್ಡ ಕುಸಿತ ಆಗಿರೋದು, ಮರಣ ಸಂಭವಿಸಿರೋದು ಎಲ್ಲ ನಡೆದಿದೆ. ಹಾಗಾಗಿ ಎಲ್ಲ ಇಂಥ ಗುಡ್ಡ ಪ್ರದೇಶದಲ್ಲಿರೋರು ಆತಂಕದಲ್ಲಿದ್ದಾರೆ. ಇವರು ಕೂಡ ಒಂದು ರಾತ್ರಿ ಹೊತ್ತಲ್ಲಿ ನಿದ್ರೆ ಮಾಡದೆ ಕುಳಿತುಕೊಳ್ಳುವಂಥ ಪರಿಸ್ಥಿತಿಯಲ್ಲಿದ್ದಾರೆ. ಬಡ ಕುಟುಂಬ, ಇವರಿಗೇನು ಸ್ವಂತದೇನೋ ಮಾಡುವಂಥದ್ದು ಅಥವಾ ಬಾಡಿಗೆ ಮನೆಗೆ ಹೋಗುವುದಕ್ಕೂ ಕಷ್ಟ ಆಗಿರುವಂಥ ಪರಿಸ್ಥಿತಿ ಇದೆ. ಹಾಗಾಗಿ ಒಂದು ಜಿಲ್ಲಾಡಳಿತ ಈ ಬಗ್ಗೆ ಒಂದು ಗಂಭೀರವಾಗಿ ಸಮಸ್ಯೆಯನ್ನು ಬಗೆಹರಿಸಬೇಕು. ಯಾಕಂದರೆ ಪ್ರತಿ ಮಳೆಗಾಲದಲ್ಲಿ ಬಂದು ಏನೋ ತಾತ್ಕಾಲಿಕ ವ್ಯವಸ್ಥೆ ಮಾಡೋದು ಒಂದು ಇರ್ಬೋದು, ಆದರೆ ಅದು ಶಾಶ್ವತ ಆಗೋದಿಲ್ಲ. ಒಂದು ದೊಡ್ಡ ಯಾವುದಾದ್ರೂ ಅನಾಹುತ ಆಗುವುದನ್ನು ತಪ್ಪಿಸಲಿಕ್ಕೆ ಏನಾದರೂ ಒಂದು ಕಾರ್ಯಯೋಜನೆಯ ಅಗತ್ಯ ಇದೆ. ಒಟ್ಟಿಗೆ 6 ಜನ ಇಲ್ಲಡು ಅಂಡ್ ಇಂದು ಮಾತ ಬೇಲೆ ಪೋಂಡ ಪಗೇಲ್ಡು ಏನ ಮಾಮಿ ಒತ್ತಿಪ್ಪನು ಪ್ರಾಯದಾರು ಅಂಚಪ್ನ ಜೋರು ಬರ್ಸತ್ತು ನೆರೆ ಕರೆದಿಲ್ಲ ಬದುಕುಲ್ಲೋಡು ಇದು ಜಾರಲ್ಲಿ ಜಾರುಂಡಾರಿ ಅಂಚಿನ ಕೊನೆಯಲ್ಲ ಪೊಡಿ ಕಪ್ಪನಿಗಳಿಗೆ ಅಂಚೆ ಅಂಜಿದ ಆಗಾಣ ವ್ಯವಸ್ಥೆ ಮಾಡಿ ಕೊಡ್ತಾನೆ ಉಪಕಾರ ಇರ್ತದೆ ನೆನಪಿನಿ. ಕೋಲಾಣ ಜಿಲ್ಲೆದ ವ್ಯವಸ್ಥೆ ಮಾಡಿ ಕೊಡ್ತಾನೆ ಮಸ್ತ್ ಉಪಕಾರ ಇರ್ತದೆ. ಜಿಲ್ಲಾಧಿಕಾರಿ ಕೊಡ್ತಾ ಬೊಕ್ಕ BJPದ ಆಫೀಸ್ಗಳ ಅವಳು ಕೊಡ್ತಾ ಬೊಕ್ಕ ವಿ ಎ ಬರ್ತಿತ್ತು ಕಡೆ ಅರೆಗೆ ಬೂರ್ನಪ್ಪ VA ಕಾಸು ಕೊಲ್ಲ ಕೊಡ್ತೆ 5,000 ರೂಪಾಯಿ ಕೊಡ್ಲಿಕ್ಕೆ ಫಸ್ಟ್ ಬೂರ್ನಪ್ಪಗ ನನಗೆ ಕಟ್ಟುಗೊರೆ ಎಲ್ಲ ಬೈದು ಮಲ್ಪ ಬೊಕ್ಕ ನಮ್ಮ ಅನಿಲೇರು 5 ಲಕ್ಷ ರೂಪಾಯಿ ಪಾಸ್ ಆಗ್ತಂದ್ರೆ ಕಟ್ಕೊರ್ಕ ಬಂತೀರಿ ಹಣ ಈತನೆಡ ಸುದ್ದಿ ಇಚ್ಚು. ಆಗ ಗಾಳಿ ಬಂದಾಗ ಓಲು ಬೂರ್ನದ ಅನ್ನ ಅಂದು ಧೈರ್ಯನೇ ಬರ್ತಿದ್ದು ಕುಲ್ಲರಿತ್ತೆ ಹಿಂಗೆ ಲಕ್ಕದ ಮಾತಿರುವತ್ತು ಮೂಲೆ ಕುಲವನ್ನು ಜಪ್ಪೆರ ಪೋಡಿಗೆ ಅಪ್ಪನಿಗೆ ದಾದಾಪಡ ಪೈಸದ ಪುರ ಅಕ್ಕಲ ಪೂಜೆ ಈ ಸತಿ ಇಂಗ್ಲಿ ಜಪ್ಪೆನ ಪೋಡಿಗೆ ಅಪ್ಪನ ಅಂಚೆ ಮಾತಾಡ್ಬೇಕು ನಡುವ ಮೂಲೆ ಕುಲವನ್ನು ಗಾಳಿ ಬಂದು ಇಂಚಿನಿ ಬಾ. ಗುಡ್ಡ ಕುಸಿತದ ಬಗ್ಗೆ ಈಗಾಗಲೇ ಜಿಲ್ಲಾಧಿಕಾರಿಯವರಿಗೆ ಲಿಖಿತ ಮನವಿ ಸಲ್ಲಿಸಿದ್ದು ಪ್ರಾಣಹಾನಿಯ ಭೀತಿ ಇದ್ದು ಕೂಡಲೇ ಕ್ರಮಕ್ಕಾಗಿ ಮನವಿ ಮಾಡಿದ್ದಾರೆ. ಕಳೆದ ಬಾರಿಯೂ ಈ ಪ್ರದೇಶದಲ್ಲಿ ಗುಡ್ಡ ಕುಸಿತ ಉಂಟಾಗಿತ್ತು. ಬೇರೆ ದಾರಿ ಕಾಣದ ಕುಟುಂಬ ಇದೀಗ ಜಿಲ್ಲಾಡಳಿತದ ತುರ್ತು ಕ್ರಮಕ್ಕೆ ಕಾಯುತ್ತಿದೆ. ದುರಂತ ಸಂಭವಿಸುವ ಮುನ್ನ ಎಚ್ಚೆತ್ತುಕೊಳ್ಳಬೇಕಾಗಿದೆ ಜಿಲ್ಲಾಡಳಿತ. ನಾಗೇಶ್ ಕಾವೂರು, V4 ನ್ಯೂಸ್, ಮಂಗಳೂರು. ಸರ್, ಕೆಲವರಿಗೆ ಮಳೆ ಬರ್ತಾ ಇದೆ, ಹೊರಗಡೆ ಹೋಗ್ಲಿಕ್ಕಾಗಲ್ಲ, ಅಥವಾ ಶಾಲೆಗಳಿಗೆ ರಜೆ ಕೊಟ್ಟಿದ್ದಾರೆ, ಮನೆಯಲ್ಲಿ ಬೆಚ್ಚಗೆ ಮಲ್ಗೋಣ ಅಂತ ಒಂದು ಚಿಂತೆ ಆದ್ರೆ, ಇನ್ ಕೆಲವರಿಗೆ ಜೀವನ ಪಣಕ್ಕಿಟ್ಟು ಬದುಕುವಂತ ಪರಿಸ್ಥಿತಿ, ಅದೇ ರೀತಿ ರಾತ್ರಿ ನಿದ್ದೆಗಿಟ್ಟು ಹೊಟ್ಟೆಗಿಲ್ಲದೆ ಗುಡ್ಡ ಕುಸಿತದ ಅಥವಾ ಮನೆ ನಮ್ಮ ಮೇಲೆ ಬೀಳ್ತದ ಅನ್ನೋ ಭಯದಿಂದ ಬದುಕುವಂತ ಪರಿಸ್ಥಿತಿ ಇರ್ತದೆ. ಅದೇ ರೀತಿ ಪಂಜಿಮೊಗರಿನ ಈ ಒಂದು ಬಡ ಕುಟುಂಬಕ್ಕೆ ಗುಡ್ಡ ಕುಸಿತದ ಭೀತಿ ಇದೆ. ಸರ್, ಏನ್ ಹೇಳ್ತೀರಾ? ಜಿಲ್ಲಾಡಳಿತಕ್ಕೆ ಮನವಿ ಕೂಡ ಕೊಟ್ಟಿದ್ದಾರೆ. ಪ್ರಕೃತಿಯ ಆಟದಲ್ಲಿ ನಮ್ಮ ಆಟ ಏನು ನಡೆಯೋದಿಲ್ಲ. ನಮ್ಮ ಆಟ ಅಂತೇಳಿದರೆ ಮುನ್ನೆಚ್ಚರಿಕೆ ಅಷ್ಟೇ. ಪ್ರಕೃತಿಯಲ್ಲಿ ಮಳೆ ಅನ್ನೋದು ಒಂದು ಸಹಜ ಪ್ರಕ್ರಿಯೆ. ಈ ಬಗ್ಗೆ
ಮಾಹಿತಿನ ಕೊಡ್ಲಿಕ್ಕೆ ನಮ್ ಜೊತೆ ಮಾಜಿ ಕಾರ್ಪೊರೇಟರ್ ಆಗಿರುವಂತ ದಯಾನಂದ್ ಶೆಟ್ಟಿ ಅವರಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಸರ್, ಈಗ ಪಂಚಮುಗರ್ನಲ್ಲಿ ಒಂದು ಬಡ ಕುಟುಂಬ ಗುಡ್ಡ ಕುಸಿತದ ಭೀತಿಯಲ್ಲಿದೆ. ರಾತ್ರಿ ಇಡೀ ನಿದ್ದೆ ಕೆಟ್ಟು ಕಾಯುವಂತ ಪರಿಸ್ಥಿತಿ, ಅಂದ್ರೆ ಮನೆ ಬೀಳ್ತದ ಅನ್ನುವಂತ ನಿದ್ದೆ ಕೆಡುವಂತದ್ದು, ಅಥವಾ ಹಗಲಲ್ಲಿ ಕೆಲ್ಸಕ್ಕೆ ಹೋದಾಗ ಕೂಡ ಅದೇ ಭಯದಲ್ಲಿ ಇರುವಂತದ್ದು. ಇದಕ್ಕೆ ಸಂಬಂಧಪಟ್ಟ ಪ್ರತಿನಿಧಿಗಳಿಗೆ ಅಥವಾ ಜಿಲ್ಲಾಡಳಿತಕ್ಕೆ ಮನವಿಯನ್ನ ಕೊಟ್ಟಿದ್ದಾರೆ. ಏನ್ ಹೇಳಿದ್ದಾರೆ ಸರ್? ಅದೇ ಅವರು ಹಲವು ವರ್ಷಗಳಿಂದ ಅಲ್ಲಿ ವಾಸ ಮಾಡ್ತಾ ಇದ್ದಾರೆ. ಹಾಗೆ ತುಂಬಾ ಮನವಿಗಳನ್ನ ಸಂಬಂಧಪಟ್ಟ ಇಲಾಖೆಗಳಿಗೆ ಜನಪ್ರತಿನಿಧಿಗಳಿಗೆ ಕೊಟ್ಟಿದ್ದಾರೆ. ಒಂದು ಪರ್ಯಾಯ ವ್ಯವಸ್ಥೆ ಮಾಡಿ, ಇಲ್ಲದ್ರೆ ನಾವು ನಮ್ಗೆ ಇಲ್ಲಿ ಆತಂಕ ಇದೆ, ಯಾವಾಗ್ಲೂ ಮಳೆಗಾಲದಲ್ಲಿ ಮನೆ ಬೀಳುವಂತ ಸ್ಥಿತಿ ಇರೋದ್ರಿಂದ ಒಂದು ಪರ್ಯಾಯ ವ್ಯವಸ್ಥೆ ಮಾಡಿಕೊಡಿ ಅಂತ ತುಂಬಾ ಸಲ ಒತ್ತಾಯ ಮಾಡಿದ್ದಾರೆ. ಅಥವಾ ಒಂದು ತಡೆಗೋಡೆ ಆದ್ರೂ ಕಟ್ಟಿಕೊಡಿ ಅಂತ ಅವರು ಸರ್ಕಾರವನ್ನು ಒತ್ತಾಯ ಮಾಡ್ತಾ ಬಂದಿದ್ದಾರೆ. ನಗರ ಪಾಲಿಕೆ ಇರ್ಬೋದು, ಶಾಸಕರು ಇರ್ಬೋದು, ಎಲ್ರಿಗೂ ಕೊಡ್ತಾ ಇದ್ದಾರೆ, ಜಿಲ್ಲಾಡಳಿತಕ್ಕೆಲ್ಲ. ಆದ್ರೆ ಅದಕ್ಕೆ ಸಂಬಂಧಪಟ್ಟ ಯಾವುದೇ ಅವರಿಗೆ ಒಂದು ಸಮಸ್ಯೆಯನ್ನ ಪರಿಹರಿಸುವಲ್ಲಿ ಯಾರು ಅವರಿಗೆ ಅದಕ್ಕೆ ಶ್ರಮ ಪಟ್ಟಿಲ್ಲ. ಈಗ ಆ ಪ್ರದೇಶದಲ್ಲಿ ಎಷ್ಟು ಮನೆಗಳಿದೆ, ಅಂದ್ರೆ ಎಷ್ಟು ಮನೆಗಳಿಗೆ ಈ ಪರಿಸ್ಥಿತಿ ಇದೆ? ಅದೊಂದು ಮನೆ ಮಾತ್ರನೇ, ಬೇರೆ ಮನೆ ಕೂಡ ಇದೆಯಾ? ಅಲ್ಲಿ ತೀರಾ ಒಂದು ಇದ್ರಲ್ಲಿರುವಂತದ್ದು ಈ ಮನೆ, ಮತ್ತೆ ಸ್ವಲ್ಪ ಹತ್ತಿರದಲ್ಲಿ ಇನ್ನು ಕೂಡ ಸ್ವಲ್ಪ ಇನ್ನು 1-2-3 ವರ್ಷದಲ್ಲಿ ಮಣ್ಣು ಕುಸಿತ ಆಗಿ ಇಂಥದೇ ಸಮಸ್ಯೆ ಬರುವಂತ ಸಾಧ್ಯತೆಗಳು ಅಕ್ಕಪಕ್ಕದ ಮನೆಗಳಿಗೂ ಇವೆ. ಅಂದ್ರೆ ಪ್ರತಿ ವರ್ಷ ಇದೇ ಸಮಸ್ಯೆ ಆಗ್ತಾ ಇದೆಯಾ ಅಥವಾ ಈ ವರ್ಷ ಮಾತ್ರನಾ? ಇಲ್ಲ, ಇದೊಂದು ಸಾಧಾರಣ ಒಂದು 5-6 ವರ್ಷದಿಂದ ಕುಸಿತ ಆಗ್ತಾ ಬರ್ತಾ ಇದೆ. ಅವರೇನೋ ತಾತ್ಕಾಲಿಕವಾಗಿ ಪ್ಲಾಸ್ಟಿಕ್ ಹಾಕೋದು ಇದೆಲ್ಲ ಮಾಡ್ತಾ ಇದ್ದಾರೆ, ಅದರಿಂದ ಏನು ಪ್ರಯೋಜನ ಆಗಿಲ್ಲ. ಅಂದ್ರೆ ಪ್ಲಾಸ್ಟಿಕ್ ಹಾಕುವಂತದ್ದು ಅದೇ ಮನೆಯವ್ರ ತಾನೆ, ಅವರ ಖರ್ಚಿಂದ ಹಾಕುವಂತದ್ದು. ಹೌದೌದು. ಅದೇ ಈ ವರ್ಷ ಮಾತ್ರ ನೀವು ಮನವಿ ಮಾಡಿರುವಂತದ್ದು ಜಿಲ್ಲಾಡಳಿತಕ್ಕೆ, ಅಥವಾ ಪ್ರತಿ ವರ್ಷ ಮಾಡ್ತಾ ಇದ್ದಾರೆ? ಪ್ರತಿ ವರ್ಷ ಮಾಡ್ತಾ ಇದ್ದಾರೆ ಅವರು. ಸಂಬಂಧಪಟ್ಟವರ ಎಲ್ಲ ಕಚೇರಿಗಳಿಗೆ ಅಲೆದಾಡ್ತಾ ಇದ್ದಾರೆ. ಕೇವಲ ಭರವಸೆ ಮಾತ್ರ ಕೊಡ್ತಾರೆ. ಭರವಸೆ ಮಾತ್ರ ಕೊಡ್ತಾರೆ ವಿನಃ ಇವರು ಈ ಮನೆ ಬೀಳ್ಬಹುದು, ಈ ಪ್ರಾಣ ಹೋಗ್ಬಹುದು, ಏನಾದ್ರು ಅನಾಹುತ ಅದೇನಂತ ಆತಂಕ ಯಾರಿಗೂ ಇಲ್ಲ. ಹಾಗಾಗಿ ನಿನ್ನೆ ನಾವು ಈ ನಿಮ್ಮ ಚಾನೆಲ್ ನವರೆಲ್ಲ ಬಂದ ಮೇಲೆ ಇವರು ಯಾರು ತಹಶೀಲ್ದಾರ್ ಕಡೆಯಿಂದ ಡೆಪ್ಯೂಟಿ ತಹಶೀಲ್ದಾರ್ ಇವರೆಲ್ಲ ಬಂದಿದ್ದಾರೆ. ತಾತ್ಕಾಲಿಕವಾಗಿ ಅವರನ್ನ ಬೇರೆ ಒಂದು ಬಾಡಿಗೆ ಮನೆಗೆ ಸ್ಥಳಾಂತರಿಸುವಂತೆ ಅವರೆಲ್ಲ ವ್ಯವಸ್ಥೆ ಮಾಡಿ ಹೋಗಿದ್ದಾರೆ. ಅಂದ್ರೆ ಭರವಸೆ ಮಾತ್ರ ಕೊಟ್ಟಿರುವಂತದ್ದು ಅಥವಾ ವ್ಯವಸ್ಥೆ? ಈಗ ಸದ್ಯಕ್ಕೆ ಈಗ ಮನೆಯಲ್ಲಿ ಮಳೆ ಜೋರು ಇರೋದ್ರಿಂದ ಇರೋದು ಬೇಡ 1 ತಿಂಗಳು ಅಂತ ಹೇಳಿ ನಾವು 1-2 ತಿಂಗಳ ಮಟ್ಟಿಗೆ ಈಗ ಸ್ಥಳಾಂತರ ಮಾಡುವಂತ ವ್ಯವಸ್ಥೆ ಮಾಡಿದ್ದಾರೆ. ಆದ್ರೆ ಅವರಿಗೆ ಅದು ಕೇವಲ ತಾತ್ಕಾಲಿಕ ಪರಿಹಾರ ಆಗಿರೋದ್ರಿಂದ ಮುಂದೆ ಕೂಡ ಜನಪ್ರತಿನಿಧಿಗಳಿಂದ ಅವರೇನೋ ನಿರೀಕ್ಷಿಸ್ತಾ ಇದ್ದಾರೆ, ಏನಾದ್ರು ನಮ್ಗೆ ಸಹಾಯ ಆಗ್ಬಹುದು ಅಂತ ಹೇಳಿ. ಹೌದು, ಈ ವರ್ಷ ಆದ್ರೂ ಜನಪ್ರತಿನಿಧಿಗಳು ಎಚ್ಚೆತ್ತು ಆ ಮನೆಗೆ ವ್ಯವಸ್ಥೆ. ಹಲವಾರು ಮನೆಗಳು ಎಲ್ಲಲ್ಲಿ ಕುಸಿತ ಆಗಿ ಪ್ರಾಣಗಳು ಹೋಗಿದ್ದಾವೆ. ಇಂಥ ಮನೆಗಳಿರುವಲ್ಲಿ ಕೂಡ ಒಂದು ಎಚ್ಚರ ವಹಿಸಬೇಕು. ಕೇವಲ ಚುನಾವಣೆಯಿಂದ ಚುನಾವಣೆಗೆ ಹೋಗುವುದಲ್ಲ, ಏನೋ ಜನ ಓಟ್ ಹಾಕಿ ಬಿಡ್ತಾರೆ ನಮ್ಗೇನಿಲ್ಲ ಅಂತ ಹೇಳಿ ಜನರ ಬಗ್ಗೆ ಕಾಳಜಿ ವಹಿಸಬೇಕು. ಹೌದು, ಇಂತಹ ಸಮಸ್ಯೆಗಳಿರುವಲ್ಲಿ ತೊಂದರೆ ಆದ್ಮೇಲೆ ಕಾಳಜಿ ವಹಿಸೋಕ್ಕಿಂತ ಮೊದಲು ಆಗೋಕ್ಕಿಂತ ಮುಂಚೆನೆ ಎಚ್ಚೆತ್ಕೊಳ್ಬೇಕು ಅಂತ. ಓಕೆ, ಧನ್ಯವಾದಗಳು ಸರ್ ಮಾಹಿತಿ ಹಂಚ್ಕೊಂಡಿದ್ದಕ್ಕೆ. ಸರ್, ಇದ್ದ ಸಮಸ್ಯೆ ಈ ವರ್ಷದ್ದು ಮಾತ್ರ ಅಲ್ಲ, 4-5 ವರ್ಷಗಳಿಂದ ಇದೇ ಸಮಸ್ಯೆ ಆಗ್ತಾ ಇದೆ. ಅದಲ್ಲದೆ ಒಂದೇ ಮನೆ ಮಾತ್ರ ಇರುವಂತದ್ದಲ್ಲ, ಹಲವು ಮನೆಗಳಿದೆ. ಆದ್ರೆ ಈಗ ತಾತ್ಕಾಲಿಕವಾಗಿ ನಿನ್ನೆ ಬಂದು, ಅಂದ್ರೆ ವಾಹಿನಿಯಲ್ಲಿ ವಾಹಿನಿಯವರು ಬಂದಿದ್ದಾರೆ ಅಂತ ಗೊತ್ತಾದ್ಮೇಲೆ ಒಂದು ಭರವಸೆಯನ್ನು ಕೊಟ್ಟು ಹೋಗಿದ್ದಾರೆ, ಬಾಡಿಗೆ ಮನೆಗೆ ಶಿಫ್ಟ್ ಮಾಡ್ತೇನೆ ಅಂತ. ಅದೇ ಯಾವಾಗ ಮಾಡ್ತಾರೋ ಇಲ್ಲೋ ಅನ್ನುವಂಥದ್ದು ಕಾದ್ ನೋಡ್ಬೇಕಾಗಿದೆ. ಈ ವರ್ಷದ ಸಮಸ್ಯೆ ಅಲ್ಲ, ಇಲ್ಲಿನ ಸಮಸ್ಯೆ ಮಾತ್ರ ಅಲ್ಲ, ಇವೆಲ್ಲ ಜಾಗತಿಕ ಸಮಸ್ಯೆ. ಜಾಗತಿಕ ಸಮಸ್ಯೆ ಅಂದರೆ ಭೂಮಿಯ ಮೇಲು ತೊಗಟೆ ಮಣ್ಣಿರೋದು ಸ್ವಲ್ಪ ಪ್ರಮಾಣದಲ್ಲಿ ಮಾತ್ರ. ಅನಂತರ ಇರುವಂಥದ್ದು ಕಲ್ಲುಹಾಸು, ಅನಂತರ ಇರುವಂಥದ್ದು ಲಾವ, ಬಿಸಿ ಕುದೀತಿರುವಂಥ ಲಾವ. ಮೇಲೆ ಮಣ್ಣಿನ ಹಾಸು ಏನಿದೆ, ಆ ಮಣ್ಣಿನ ಹಾಸಿನ ಮೇಲೆ ಸಸ್ಯ ಬೆಳೆದಿರ್ತದೆ. ಬೇರೆ ಬೇರೆ ಸಸ್ಯಗಳು ಬೆಳೆದುಬಿಟ್ಟು ಮಣ್ಣಿನ ಎರೋಷನ್, ಮಳೆ ಮತ್ತು ಗಾಳಿಗೆ, ಮಳೆಯಿಂದಲೂ ಆಗ್ತದೆ, ಗಾಳಿಯಿಂದಲೂ ಆಗ್ತದೆ, ಭೂಮಿ ಸವೆತ ಆಗ್ತದೆ. ಆ ಸವೆತ ಆಗದಂತೆ ಸಸ್ಯಗಳು ಅದಕ್ಕೆ ರಕ್ಷಣೆ ಕೊಟ್ಟಿರ್ತವೆ. ಆದರೆ ಇಂಥ ಗುಡ್ಡಗಳಲ್ಲಿ ಮನೆಗಳು ಬಂದಾಗ ಏನಾಗ್ತದೆ, ಮನೆಗಳು ಬಂದಾಗ ಗುಡ್ಡಗಳಲ್ಲಿ ಮನೆ ಆಗ್ತಾ ಇದ್ದಾಗೆ ಅಲ್ಲಿನ ಹಸಿರು ಗುಡ್ಡದ ಮಣ್ಣನ್ನು ತಡೀತಾ ಇದ್ದಂಥ ಹಸಿರೇನಾಗ್ತದೆ, ಇಲ್ಲವಾಗ್ತದೆ. ಅಂದರೆ ಹಸಿರಿನ, ಹುಲ್ಲಿನ, ಮರದ ಬೇರಿನ ರಕ್ಷಣೆ ಇರ್ತದೆ. ಆ ಗುಡ್ಡ ಪ್ರದೇಶದಲ್ಲಿ ಮನೆಗಳು ಹೆಚ್ಚಾಗ್ತಾ ಇದ್ದಾಗೆ ಅವು ಇಲ್ಲ ಆಗ್ತದೆ. ಆವಾಗ ಇದಾಗ್ತದೆ. ಇನ್ನೊಂದು ಸಡಿಲ ಗುಡ್ಡಗಳಿರ್ತವೆ, ಇನ್ನೊಂದು ಸಡಿಲ ಮಣ್ಣಿನ ಗುಡ್ಡಗಳಿರ್ತವೆ. ಮಣ್ಣುಗಳಲ್ಲೂ ಕೂಡ ನಾನಾ ರೀತಿಯ ಮಣ್ಣುಗಳಿರ್ತವೆ. ಈ ಎಲ್ಲ ಕಾರಣಗಳಿಂದಾಗಿ ಗುಡ್ಡ ಕುಸಿತ ಉಂಟಾಗ್ತದೆ.
ಇನ್ನು ಜನಪ್ರತಿನಿಧಿಗಳು ಇಂಥ ಕೆಲಸಗಳಲ್ಲಿ ಬೇರೆ ಸ್ಥಳಾಂತರ ಮಾಡುವಂಥದ್ದು. ಸಾಮಾನ್ಯವಾಗಿ ಪ್ರವಾಹ ಬಂದಾಗ, ಇಂಥ ಮಳೆ ಬಂದಾಗ ಜನರನ್ನು ತಾತ್ಕಾಲಿಕ ಶಿಬಿರಗಳಲ್ಲಿ ಇಡ್ತಾರೆ. ಇಲ್ಲೇನೋ ತಾತ್ಕಾಲಿಕವಾಗಿ 1-2 ತಿಂಗಳು ಬಾಡಿಗೆ ಮನೆಗೆ ಹೋಗುವಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಆ ವ್ಯವಸ್ಥೆ ಏನಿದ್ರೂ ಕೂಡ ಅನಂತರ ದಿನಗಳಲ್ಲಿ ಏನು ತಡೆಗೋಡೆ ಕಟ್ತಾರೆ ಅಂತ ಹೇಳಿ, ತಡೆಗೋಡೆ ಕಟ್ಟುವಾಗ ಯಾವ ರೀತಿ ತಡೆಗೋಡೆ ಕಟ್ತಾರೆ ಅನ್ನುವಂಥದ್ದು ಭಾಳ ಮುಖ್ಯ. ಯಾಕಂದರೆ ಯಾವ ರೀತಿಯ ಬೋಲ್ಡರ್ ಕಟ್ತಾರೆ, ಸುಮ್ಮನೆ ಕಲ್ಲಿಂದ ಯಾವುದೋ ತಡೆಗೋಡೆ ಕಟ್ಟಿದರೆ ಭೂಮಿಯ ಒಂದು ನಿಯಮ ಏನಿದೆ ಅದು ಮೇಲೆ 2 ರೀತಿ, ಒಂದು ನ್ಯಾಚುರಲ್ ಆಗಿರುವಂಥ ಗುಡ್ಡ, ಎರಡನೇದು ಆ ಗುಡ್ಡವನ್ನು ಕಡಿಯುವಂಥ ಮನುಷ್ಯ, ಆ ಗುಡ್ಡ ಕಡಿದು ಬೇರೆ ಕಡೆ ಮನುಷ್ಯ ಕಟ್ಟಿಕೊಂಡಿರುವಂಥ ಒಂದು ಮೌಲ್ಡ್. ಆ ಮೌಲ್ಡ್ ಎಂತುವಂಥದ್ದು 2 ರೀತಿಯಲ್ಲಿ ಅವನು ಕಟ್ಕೊಳ್ತಾ ಬರ್ತಾ ಇದ್ದಾಗ ಅದು ಏರ್ತಾ ಹೋಗ್ತದೆ, ಗುಡ್ಡ ತಗ್ತಾ ಹೋಗ್ತದೆ. ಇವಾಗ ವಿವೇಕಾನಂದರವರು ಒಂದಿಷ್ಟು ಪುಸ್ತಕ ಬರೆದಿದ್ದಾರೆ. ಆದರೆ ವಿವೇಕಾನಂದ ಅವರಿಗೆ ಸಿಂಧು ನಾಗರಿಕತೆ ಬಗ್ಗೆನೂ ಗೊತ್ತಿರಲಿಲ್ಲ, ಅಶೋಕ ಚಕ್ರವರ್ತಿ ಇದ್ದ ಅಂತ ಕೂಡ ಗೊತ್ತಿರಲಿಲ್ಲ. ಯಾಕೆ ಗೊತ್ತಿರಲಿಲ್ಲ ಅಂತೇಳಿದರೆ ಆ ಕಾಲದಲ್ಲಿ ಅವೆಲ್ಲ ಉತ್ಖನನಗಳು ಆಗಿರಲಿಲ್ಲ. ಇಂಥ ಮೌಂಡ್ಗಳನ್ನು ಅಗೆದಾಗ, ಉತ್ಖನನಗಳು ಆದಾಗ ಇಂಥ ಕೆಲವು ವಿಷಯಗಳು ಹೊರಗಡೆ ಬರ್ತವೆ. ಹಾಗಾಗಿ ಗುಡ್ಡಗಳನ್ನು ಕಡಿಯುವಂಥವರು ಮತ್ತು ಗುಡ್ಡಗಳ ಹಸಿರನ್ನು ನಾಶಪಡಿಸುವಂಥವರು ಇಂಥ ಪ್ರಾಕೃತಿಕ ವಿಪತ್ತುಗಳನ್ನು ಎದುರಿಸಬೇಕಾಗ್ತದೆ. ಜಗತ್ತಿನಲ್ಲಿ 200 ಕೋಟಿ ಬಡವರಿದ್ದು, 200 ಕೋಟಿ ಬಡವರಿದ್ದು ಅದರಲ್ಲಿ ಸುಮಾರು 50 ಕೋಟಿ ಬಡವರು ಭಾರತದಲ್ಲೇ ಇದ್ದಾರೆ. ಅಂಥ 50 ಕೋಟಿ ಬಡವರು ಹೀಗೆ ದಿಕ್ಕಿಲ್ಲದ ಪ್ರದೇಶಗಳಂತೆ ಬೇರೆ ಬೇರೆ ಕಡೆಯಲ್ಲಿ ವಾಸಿಸ್ತಾ ಇದ್ದಾರೆ. ಅದು ಕೂಡ ಅಲ್ಲಿಯ ಸಮಸ್ಯೆ ಏನು ಅಂತದ್ದು ನಮಗಿಂತ ಅಲ್ಲಿನವರಿಗೆ ಹೆಚ್ಚಾಗಿ ಗೊತ್ತಿರ್ತದೆ. ಹಾಗಾಗಿ ಅಲ್ಲಿಯವರು ಏನು ಹೇಳ್ತಾರೆ ಅಂತ ಕೇಳೋಣ. ಅಲ್ಲಿನ ಸ್ಥಳೀಯರಾಗಿರುವಂತಹ ಗೌರಿ ಅವರಿದ್ದಾರೆ. ಮೇಡಮ್ ನಮಸ್ತೆ. ನಮಸ್ತೆ ಮೇಡಮ್, ನೀವು ಮನೆಯಲ್ಲಿ ವಾಸಿಸುವಂತವ್ರ ಅಥವಾ ಸ್ಥಳೀಯರ? ಅಲ್ಲ, ಮನೆಯಲ್ಲಿ ವಾಸಿಸುವಂತಹ ಮಹಿಳೆ. ಮೇಡಮ್, ಈಗ ನಿಮ್ಮನ್ನು ಸ್ಥಳಾಂತರ ಮಾಡಿದಾರ ಅಥವಾ ನೀವು ಅದೇ ಮನೆಯಲ್ಲಿ ವಾಸಿಸ್ತಿದ್ದೀರಾ? ಏನೇ ಇದೆ ಅಲ್ಲಿನ ಪರಿಸ್ಥಿತಿ? ಸ್ಥಳಾಂತರ ಮಾಡ್ಲಿಕ್ಕೆ ನಿನ್ನೆ ನಾವು ಒಂದು ಮನೆ ತೋರಿಸಿದ್ರು. ಆ ಮನೆಯಲ್ಲೆಲ್ಲ ನೀರು ಬರ್ತಾ ಉಂಟು, ಅದು ಬೇಡ ಅಂತ ಹೇಳಿ ಮತ್ತೆ ಶಾಲೆಯಲ್ಲಿ ಹೋಗ್ಲಿಕ್ಕೆ ಹೇಳಿದ್ವಿ. ಶಾಲೆಯಲ್ಲಿ ಎಷ್ಟು ಹೇಳಿದ್ರು 2-3 ದಿವಸ ಕುತ್ಕೊಳ್ಬಹುದು ಮೇಡಮ್. ಅದಕ್ಕೆ ಹೀಗೆ ಸರ್ ಅಂತ ಹೇಳಿದ್ರೆ ಅದಕ್ಕೆ ನಾವು ಇದಕ್ಕಿಂತ ಮೊದಲೊಂದು ಬಾಡಿಗೆಯನ್ನು ಮಾತಾಡಿದ್ರು. 6,000 ರೂಪಾಯಿ ಬಾಡಿಗೆ 25,000 ರೂಪಾಯಿ ಅಡ್ವಾನ್ಸ್ ನೀಡಿದ್ದಾರೆ. ಅಷ್ಟೆಲ್ಲ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಮೇಡಮ್ ನಮ್ಗೆ. ಹಾಗೆ ನಿನ್ನೆ DC ಯಾರೋ ಒಬ್ಬರು ಬಂದಿದ್ರು, ಅವರು ಮತ್ತೆ BD ಎಲ್ಲ ಬಂದು ಒಂದು ಬಾಡಿಗೆ ಮನೆಯಲ್ಲಿ ಮಾತಾಡಿದ್ದೇವೆ. 3,500 ರೂಪಾಯಿ ಬಾಡಿಗೆ ಮಾತಾಡಿದ್ದೇವೆ. ಇನ್ನು ಹೋಗಿಲ್ಲ ಮೇಡಮ್, ಎಂತ ಮಾಡುವಂತ ಆಲೋಚನೆ ಮಾಡ್ತಾ ಇದ್ದೇವೆ. ಅಂದ್ರೆ ಈಗ ಅಲ್ಲಿ ನಿಮ್ಗೆ ಸ್ಥಳಾಂತರಕ್ಕೆ ಭರವಸೆಯನ್ನು ಕೊಟ್ಟಿದ್ದಾರೆ ಅಥವಾ ಸ್ಥಳಾಂತರ ಮಾಡ್ತೇವೆ ಅಂತ ಹೇಳಿದ್ದಾರೆ. ಆದ್ರೆ ಅದಕ್ಕೆ ಪರಿಹಾರ ಶಾಶ್ವತವಾಗಿ ಪ್ರತಿ ವರ್ಷ ಸ್ಥಳಾಂತರವೇ ಅಥವಾ ಪರಿಹಾರ ಏನಾದ್ರು ಇದೆಯಾ? ಪರಿಹಾರ ಏನು ಮಾಡ್ಲಿಲ್ಲ ಮೇಡಮ್. ಮಾಡ್ತೇವೆ ಅಂತ ಹೇಳಿದ್ರು ಮೇಡಮ್, ಇವತ್ತಿನವರೆಗೂ ಮಾಡ್ಲಿಲ್ಲ. ಅಂದ್ರೆ ಎಷ್ಟು ವರ್ಷದಿಂದ ಇದೆ ಸಮಸ್ಯೆ ನಿಮ್ಗಿದು? ಇದು ಒಂದು ಕಡೆಯಿಂದ ಗುಡ್ಡ ಬಿದ್ದಿದೆ, ಒಂದು ಕಡೆಯಿಂದ ಇಡೀ ಮನೆಯ ಅತ್ಯಂತದಲ್ಲಿ ಇದು ಗ್ಯಾಪ್ ಬಿಟ್ಟಿದೆ. ಫುಲ್ಲು ಎಲ್ಲ ಕೆಳಗೆ ಹೋಗಿದೆ. ಆಚೆ ಓಡಿಕೆ ಆಗುದಿಲ್ಲ ಮೇಡಮ್ ನಮ್ಗೆ. ನಮ್ಮ ಮನೆ ಸುಮ್ಮನದು, ನಮಗೆ ಹೊಲೆ ಎಲ್ಲ ಉರಿಸಿದ ಅದರ ಬಗೆಯಲ್ಲಿ ಅವ್ರು ನೆನ್ನೆಲ್ಲ ಬಂದು ನೋಡಿದ್ದಾರೆ. ತುಂಬಾ ಸಮಸ್ಯೆಯಲ್ಲಿದೆ ಮೇಡಮ್. ಮನೇಲಿ ಎಷ್ಟು ಜನ ವಾಸಿಸ್ತಿದ್ದೀರಾ ಮೇಡಮ್ ನೀವು? 6 ಮಂದಿ ಇದ್ದೇವೆ. 6 ಮಂದಿ ಮನೆಯಲ್ಲಿ. ಅಂದ್ರೆ ರಾತ್ರಿ ಇಡೀ ನಿದ್ದೆ ಕೆಟ್ಟು ಕಾಯ್ತಾ ಕೂತ್ಕೊಳ್ಳುವಂತ? ಹೌದು. ಅಂದ್ರೆ ನಿಮಗೆ ಮುಂದಿನ ನಡೆ ಏನು? ಅಂದ್ರೆ ಈಗ ಅವ್ರು ಭರವಸೆ ಕೊಟ್ಟಿದ್ದಾರೆ ಅಥವಾ ನೀವು ಇಷ್ಟು ವರ್ಷದಿಂದ ಅಂದ್ರೆ ಮನವಿ ಮಾಡುವಂತದ್ದು ಅಥವಾ ಜನಪ್ರತಿನಿಧಿಗಳಿಗೆ ಹೇಳುವಂತದ್ದು? ಅದನ್ನೇನು ಮಾಡ್ಲಿಲ್ಲ. ಮನವಿ ಎಲ್ಲ ಕೊಟ್ಟಿದ್ದೇವೆ. ಅದಕ್ಕೆ ಇದು BJP ಅವರು 15 ಲಕ್ಷ ರೂಪಾಯಿ ಪಾಸ್ ಆಗಿದೆ, ಇದು ಕೆಲಸ ಮಾಡ್ತೇವೆ ಅಂತ ಹೇಳಿದ್ರು. ಅಷ್ಟೊತ್ತಿಗೆ ಎಂತ ಕಾಂಗ್ರೆಸ್ನವರು ಬಂದು ಸ್ಟೇ ಮಾಡಿದೆ ಅಂತ ಹೇಳಿದ್ರು. ಅದೆಂತ ನಮ್ಗೆಲ್ಲ ಗೊತ್ತಿಲ್ಲ ಮೇಡಮ್. ಯಾವಾಗ ಹೇಳಿರುವಂತ? ಸದಾಡಿಗೂ ಜರಿ ಬಿದ್ದು ಸ್ವಲ್ಪ ಸಮಯವಾಗಿ ಹೇಳಿದ್ರು. ಅದರ ನಂತರ ನಮ್ಮ ಕಾರ್ಪೊರೇಟ್ ಇದ್ದಾರೆ ಅನಿಲ್ ಅವ್ರು ಹೇಳಿದ್ರು 5 ಲಕ್ಷ ರೂಪಾಯಿ ಪಾಸ್ ಆಗ್ತದೆ, ನನ್ನ ಕಟ್ಟದ ಅಂತ ಹೇಳಿದ್ರು. ಅವತ್ತು ಸಹ ಸುದ್ದಿ ಇಲ್ಲ ಮೇಡಮ್. ನಾವು ಎಷ್ಟು ಸರಿ ಹೋಗುದು, ನಾವು ಬಡವರಲ್ಲ ಮೇಡಮ್. ಒಂದು ಕಡೆ ನಾನು ಶಾಲೆಯಲ್ಲಿ ಕೆಲಸಕ್ಕೆ ಹೋಗುದು, 3,500 ರೂಪಾಯಿ ಸಂಬಳಕ್ಕೆ ಕೆಲಸಕ್ಕೆ ಹೋಗ್ತೀನಿ. ನಮ್ಮ ಮನೆ ತಾಯಿದಂದು ನಮ್ಮ ಒಂದು ಅತ್ತೆ ಇದ್ದಾರೆ, ಮತ್ತೆ ನನ್ನ ಗಂಡ ಬಟ್ಟೆ ಶಾಪ್ ಕೆಲಸಕ್ಕೆ ಹೋಗುದು. ಎಂತ ಮೇಡಮ್, ತುಂಬಾ ಕಷ್ಟದಲ್ಲಿದ್ದೇವೆ ನಾವು. ಅಂದ್ರೆ ಈಗ ಅಲ್ಲಿ ನಿಮ್ಮದು ಒಂದು ಮನೆಯವರಿಗೆ ಮಾತ್ರ ಈ ಸಮಸ್ಯೆ ಆಗಿರುವಂತದ್ದು ಅಥವಾ ಸುತ್ತಮುತ್ತಲ ಮನೆಯವರು ಎಷ್ಟು ಮನೆ ಇದೆ ಅಂತ ಅವ್ರು ಏನ್ ಹೇಳ್ತಾರೆ? ಅವರು ಅಂತ ಹೇಳಿ ನೋಡ್ತಾರೆ, ಎಂತ ಮಾಡ್ಲಿಕ್ಕೆ. ಅವರು ನಮಗೆಲ್ಲ ಮೇಡಮ್ ಮಲಗ್ಲಿಕ್ಕೆಲ್ಲ ಕರೀತಾರೆ. ಹೋದ ವರ್ಷ ಎಲ್ಲ ಅಲ್ಲೇ ಹೋಗಿ ಮಲಗಿದ್ವಿ. 2-3 ತಿಂಗಳು ಅಲ್ಲೇ ಮಲಗಿದ್ವಿ ನಾವು. ಒಬ್ಬರ ಮನೆಗೆ ಯಾವಾಗ್ಲೂ ಒಳ್ಳೇದಾಗುದಿಲ್ಲ ಮೇಡಮ್. 6 ಮಂದಿ ಇನ್ನೊಬ್ಬರ ಮನೆಗೆ ಹೋಗಿ ಮಲಗುವಂತದ್ದು ಕಷ್ಟ. ಅದೇ ಮೇಡಮ್. ಹೌದು. ಓಕೆ, ಈಗ ನಿಮ್ಮ ಮುಂದಿನ ನಡೆ ಏನಂದ್ರೆ ಏನ್ ಮನೆಯನ್ನ ಸ್ಥಳ ಅಂದ್ರೆ ನೀವು ಬೇರೆ ಬಾಡಿಗೆ ಮನೆಗೆ ಹೋಗ್ಲಿಕ್ಕೆ ನಿರ್ಧಾರ ಮಾಡಿದೀರಾ? ಅದೇ ನನ್ನ ನೋಡಿ ಎಲ್ಲ ಮಾತಾಡಿ ಎಲ್ಲ ಬಂದಿದ್ದೇವೆ.
ಅದಕ್ಕೆ ಈಗ ತಿಂಗಳಿಗೆ 3,000 ಕಟ್ಟುದಪ್ಪ, ಮನೆ ಒಟ್ಟು ತುಂಬಿಸ್ಲಿಕ್ಕೆ ಕಷ್ಟ ಮೇಡಮ್ ನಮ್ಗೆ. ಅಂದ್ರೆ ಅದಕ್ಕೆ ಸರ್ಕಾರದಿಂದ ಕೊಡುದಲ್ವಾ, ನೀವೇ ಕೊಡ್ಬೇಕು ಅಂತ ಹೇಳಿ? ಬಾಡಿಗೆಲ್ಲ ನಾವೇ ಕೊಡ್ಬೇಕಲ್ಲ ಮೇಡಮ್. 3,500ಕ್ಕೆ ಮಾತಾಡಿ ಬಂದಿದ್ದೇವೆ ನಿನ್ನೆ. ಅದೇ ಹೋಗ್ಲಿಲ್ಲ, ಎಂತ ಮಾಡುದು ಅದೇ ಆಲೋಚನೆಯಲ್ಲಿದ್ದೇವೆ. ಯಾವ ಸಂಪಾದನೆ ಕೊಡುದು ಮೇಡಮ್? ಈಗಿನ ಪರಿಸ್ಥಿತಿ ಗೊತ್ತಿಲ್ಲಲ್ಲ, ಎಲ್ಲ ರೇಟ್ ಜಾಸ್ತಿ. ಇದು ಹೊತ್ತು ಬರ್ದೆ ತುಂಬಾ ಕಷ್ಟದಲ್ಲಿ ನಾವು ಹೇಗಾದ್ರೂ ಮಾಡಿ ಒಂದು ಆರೋಗ್ಯದು ಎಂತಾದ್ರೂ ಮಾಡಿ ಊಟ ಮಾಡ್ತೇವೆ. ಆದ್ರೆ ಈಗ ಬಾಡಿಗೆಲ್ಲ ಕೊಟ್ಟು ಕೂತ್ಕೊಳ್ಳೋ. ಈಗ ನೀವು ಬಾಡಿಗೆ ಕೊಟ್ಟು ಕೂತ್ಕೊಂಡ್ರು ಕೂಡ 2 ತಿಂಗಳು 3 ತಿಂಗಳು ಮಳೆಗಾಲದಲ್ಲಿ ಕೂತ್ಕೊಳ್ಬಹುದು. ಮತ್ತೆ ಅದಕ್ಕೆ ಪರಿಹಾರ ಏನಿಲ್ವಾ? ಮತ್ತೆ ಬರುವ ವರ್ಷ ಮಳೆಗಾಲ ಬರುವಾಗ ಇದೇ ಸಮಸ್ಯೆನಾ? ಅದೇ, ಅದು ಏನು ಸುದ್ದಿ ಇಲ್ಲ ಮೇಡಮ್. ನೀವ್ ಕೇಳಿಲ್ವಾ? ಅದಕ್ಕೆ ನೀವು ಅವ್ರ ಹತ್ರ ಕೇಳಿಲ್ವಾ ಅದಕ್ಕೆ ಏನ್ ಪರಿಹಾರ ಅಂತ? ಹೌದು, ಪರಿಹಾರ ಕಟ್ಟಿಕೊಡ್ತೇವೆ ಅದೇ ಹೇಳುದು ಮೇಡಮ್. ಕಟ್ಟಿಕೊಡ್ತೇವೆ ಭರವಸೆ ಮಾತ್ರ. ಮಾತ್ರ ಬಾಗಿರಲ್ಲೇ ಹೇಳಿದೆ. ಈಗ ಅದು ಜರಿ ಬಿದ್ದು 3 ವರ್ಷ ಆಯ್ತು. ಈಗ ಪುನಃ ಆ ಸೈಡ್ನ ಈ ಸೈಡ್ ಬಿದ್ದಾಯ್ತಲ್ಲ, ಆ ಸೈಡ್ನ ಬೀಳ್ತಾ ಉಂಟು. ಒಂದು ಪ್ಲಾಸ್ಟಿಕ್ ಮೇಡಮ್ 1,500 2,000 4 ಪ್ಲಾಸ್ಟಿಕ್ ತಂದು ಹಾಕಿದೆ. ಎಲ್ಲಿಗೆ ಹೋಗುದು ಮೇಡಮ್ ಅಷ್ಟೆಲ್ಲ ಪ್ಲಾಸ್ಟಿಕ್ ತಂದು ಹಾಕಿದೆ? ಯಾವ ಕಡೆಯಿಂದ ಹಾಕೋದು ನಮ್ಗೆ ಗೊತ್ತಾಗುದಿಲ್ಲ. ಪ್ಲಾಸ್ಟಿಕ್ ಹಾಕಿದ್ರೆ ಸ್ವಲ್ಪ ಉಂಟು, ಆ ಗಾಳಿಗೆಲ್ಲ ಹರಿದು ಹೋಗಿದೆ ಮೇಡಮ್. ಹೊಸತ್ತು ಅಂದ ಮೊನ್ನೆ ಜೂನಿಗೆ ತಂದು ಹಾಕಿದ್ದು ಪ್ಲಾಸ್ಟಿಕ್ ಎಲ್ಲ ಹರಿದು ಹೋಯ್ತು. ಪುನಃ ತಂದು ಹಾಕಿದೆ. ಎಷ್ಟು ಪ್ಲಾಸ್ಟಿಕ್ ತಂದು ಹಾಕುದು ಮೇಡಮ್? 1,500-2,000 ರೂಪಾಯಿ ಪ್ಲಾಸ್ಟಿಕ್ ತಂದಿತ್ತು. ಅದು ಗಾಳಿ ಬರುವಾಗ ಮೇಲೆ ಹಾರಿ ಎಲ್ಲ ಹರಿದು ಹೋಗ್ತದೆ. ಎಂತಂತ ಹೇಳಿ ಎಲ್ಲ ನೆನೆ ಬಂದೆಲ್ಲ ನೋಡಿದ್ದಾರೆ. ಮನೆ ಆಚೆ ಹೋಗ್ಲಿಕ್ಕೆ ಆಗುದಿಲ್ಲ. ಒಂದು ಕಡೆಯಿಂದ ಇದ್ದಂತಪ್ಪ ಅದು ಎಂತ ನಾವು ನಡೆಯುವ ಜಾಗದಲ್ಲಿ ಕಾಲಿಟ್ಟಕ ಒಳಗೆ ಹೋಗ್ತದೆ. ಎಂತ ಮಾಡುದು? ಧನ್ಯವಾದಗಳಮ್ಮ ಮಾಹಿತಿನ ಹಂಚ್ಕೊಂಡಿದ್ದಕ್ಕೆ. ಥ್ಯಾಂಕ್ ಯು. ಈಗ ಮನೆಯಲ್ಲೇ ವಾಸಿಸುವಂತಹ ಮಹಿಳೆಯ ಕಷ್ಟನ ಅವ್ರು ಹೇಳ್ಕೊಂಡಿದ್ದಾರೆ. ತಾತ್ಕಾಲಿಕವಾಗಿ ಅವರಿಗೆ ಭರವಸೆ. ಶಾಲೆಗಳಿಗೆ ಹೋಗಿ ಮರುವಸತಿ ಡೇರೆಗಳಲ್ಲಿ ವಹಿಸ್ತಾರೆ. ಇದು ಆ ಥರದ್ದು ಒಂದು ತಾತ್ಕಾಲಿಕ, ಅದು ಕೂಡ ಸರ್ಕಾರ ಮಾಡಿದಂತೆಲ್ಲ. ತಹಶೀಲ್ದಾರ್ ಅಥವಾ ಜಿಲ್ಲಾಧಿಕಾರಿಗಳು ಬಂದಿದ್ರೆ ಅವರು 2 ತಿಂಗಳು ಏನಾದ್ರು ವ್ಯವಸ್ಥೆ ಮಾಡಿ ಅಧಿಕಾರಿ ಅಂತ ಹೇಳ್ಕೊಂಡು ಬಂದ್ಕೊಂಡು ತಾತ್ಕಾಲಿಕವಾಗಿ ನೀವು ಬಾಡಿಗೆ ಮನೆಯಲ್ಲಿ ಬೇರೆ ಕಡೆ ಹೋಗಿ ಸಾಧ್ಯ ಅಂತ ಬೇರೆ ಕಡೆ ಬಾಡಿಗೆ ಮನೆಗೆ ಹೋಗೋದಂತೇಳಿ ಈ ಜಾಗವನ್ನು ಹೊಡೆಯುವವರ ಹುನ್ನಾರ ಕೂಡ ಇರ್ಬೋದು, ಅದು ಕೂಡ ಇರ್ಬೋದು. ಇನ್ನು 3ನೇದಾಗಿ ಏನಂತ ಹೇಳಿದರೆ, ಇಂಥ ಪ್ರದೇಶಗಳಿಗೆ ಬೇಕಾಗಿದ್ದು ಸ್ಥಳಾಂತರ ಅಲ್ಲ, ಮರುವಸತಿ ಬೇಕಾಗ್ತದೆ. ಅವರಿಗೆ ಯಾವುದಾದ್ರು ಒಂದು ಪ್ರತ್ಯೇಕವಾದ ಸ್ಥಳದಲ್ಲಿ ಮರುವಸತಿಯನ್ನು ಏರ್ಪಡಿಸುವಂಥ ಕೆಲಸ ಆಗಬೇಕು. ಮರುವಸತಿಯ ಕೆಲಸ ಆಗದೇ ಇದ್ದರೆ ಅದು ಯಾವುದೇ ರೀತಿಯಲ್ಲಿ ಪ್ರಯೋಜನಕ್ಕೆ ಬರುವುದಿಲ್ಲ. ಹಾಗಾಗಿ ಇಲ್ಲಿ ಮರುವಸತಿಯ ಒಂದು ಯೋಜನೆಯನ್ನು ಇಲ್ಲಿ ಮಾಡಿದರೆ ಮಾತ್ರ ಅವೆಲ್ಲ ಬದುಕೊಳ್ಳಿಕ್ಕೆ ಸಾಧ್ಯ ಇದೆ. ಇಲ್ಲ ಅಂತೇಳಿದರೆ ಇನ್ನಷ್ಟು ತೊಂದರೆಗಳು ಆಗಾಗ ಮಳೆ ಬರ್ತದೆ. ಪ್ರಕೃತಿಯ ನಿಯಮವನ್ನು ನೀವು ಮೀರಲಿಕ್ಕಾಗೋದಿಲ್ಲ. ಪ್ರಕೃತಿಯ ನಿಯಮಗಳಿಗೆ ಸಡ್ಡು ಹೊಡೆದವರೆಲ್ಲ ಸಾಕಷ್ಟು ಜನ ಡೆಲ್ಲಿಯಲ್ಲಿ ಇವಾಗ ಮಳೆ ಬಂದು ಈಗಾಗಲೇ ಡೆಲ್ಲಿಯ ವಿಮಾನ ನಿಲ್ದಾಣದ ರೂಪೇ ಹಾರಿ ಹೋಗ್ಬಿಟ್ಟು ಒಬ್ಬರು ಸತ್ತಿದ್ದಾರೆ, 6 ಜನರಿಗೆ ಗಾಯ ಆಗಿದೆ. ಆಮೇಲೆ ಬಸ್ಸುಗಳು ಕೆಳಗಡೆ ರಸ್ತೆಗಳಲ್ಲಿ ಸಿಕ್ಕಿಕೊಂಡು ಬಿಟ್ಟು ಜನರು ಒದ್ದಾಡ್ತಾ ಇದ್ದಾರೆ. ಇವು ಎಲ್ಲ ಕಡೆಯಿಂದ ಪ್ರಕೃತಿ ತನ್ನ ಆಟವನ್ನು, ಮೊನ್ನೆ ತಾನೇ ಬಿಸಿಲಾಘಾತದಿಂದ ದಿಲ್ಲಿಯಲ್ಲಿ ಸತ್ತಿದ್ರು, ಇವತ್ತು ತಾನೇ ಮಳೆಯಿಂದ ದಿಲ್ಲಿಯಲ್ಲಿ ಸತ್ತಿದ್ದಾರೆ. ಹಾಗಾಗಿ ಪ್ರಕೃತಿಯ ಮುಂದೆ ನಮ್ಮ ಪ್ರತಾಪವನ್ನು ತೋರಿಸಿದರೆ ಆಗೋದಿಲ್ಲ. ಅದಕ್ಕೆ ಬೇಕಾದ ಪರಿಹಾರ ರೂಪಗಳನ್ನು ನಾವು ಕೊಂಡ್ಕೊಳ್ಬೇಕು. ನಗರಗಳ ಅತಿ ಮುಖ್ಯ ಸಮಸ್ಯೆ ಅಂತೇಳಿದರೆ ಇದೇನೆ. ಯಾಕಂತೇಳಿದರೆ ಯಾವುದೇ ರೀತಿಯ ಒಂದು ಪೂರ್ವ ತಯಾರಿ ಇಲ್ಲದೆ, ಸರಿಯಾದ ಯೋಜನೆ ಇಲ್ಲದೆ ಹೇಗಂದರೆ ಹಾಗೆ ಕಟ್ಟಡಗಳನ್ನು ಕಟ್ಟುವಂಥದ್ದು, ನೀರು ದಾರಿಗಳನ್ನು ಹೊಡೆಯುವಂಥದ್ದು, ಹಾಗೂ ಮಣ್ಣು ಸಡಿಲವಾಗುವಂತೆ ಮಾಡುವಂಥದ್ದು. ಈಗ ಒಂದು ಗುಡ್ಡ ಇರ್ತದೆ, ಆ ಗುಡ್ಡದ ಪಕ್ಕದಲ್ಲಿ ಮಣ್ಣು ತೆಗೆದಾಗ ಹೋಗ್ತಾರೆ. ಮಣ್ಣು ತೆಗಿತಾ ಹೋದಾಗ ಅದರ ಒಳಗಿನ ಮಣ್ಣು ಸಡಿಲಾಗ್ತದೆ. ನೀರು ಒಳಗಡೆ ಇಳಿದು ಹೋದರೆ ಮಣ್ಣು ಮತ್ತಷ್ಟು ಸಡಿ. ಇಂಥ ಎಲ್ಲ ಯಾವುದೇ ಮುಂದಾಲೋಚನೆ ಇಲ್ಲದ ಯೋಜನೆಗಳು ನಗರಗಳಲ್ಲಿ ಹೆಚ್ಚಾಗ್ತವೆ. ಹಳ್ಳಿಗಳಲ್ಲಿ ಇಂಥ ಯೋಜನೆಗಳು ಸ್ವಲ್ಪ ಕಡಿಮೆ. ಅಂಥ ಯೋಜನೆ ಆದ್ದರಿಂದ ಇವರಿಗೆಲ್ಲ ಮರುವಸತಿಯ ಯೋಜನೆಯನ್ನು ಸರ್ಕಾರ ಮಾಡುವುದು ಒಳ್ಳೆಯದು ಅಂತ ನಾವು ಹೇಳೋಣ.